ಉತ್ತರ ಕರ್ನಾಟಕದ ಭಾಗವನ್ನು ನೋಡಿದ್ವಿ. ಇನ್ನು ಹಳೆ ಮೈಸೂರು ಭಾಗದ ಕಡೆ ಹೋಗೋಣ. ಹಳೆ ಮೈಸೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇರುವಂಥದ್ದು. ಮೈದುಂಬಿರುವಂತಹ ಧನುಷ್ಕೋಟಿ ಜಲಪಾತ ಮೈಸೂರಿನ ಕೆಆರ್ ನಗರದಲ್ಲಿದೆ. ಚುಂಚನಕಟ್ಟೆ ಫಾಲ್ಸ್ 60 ಅಡಿ ಎತ್ತರದಿಂದ ಕೆಳಕ್ಕೆ ಜಿಗಿಯುವಂತಹ ನದಿ ನೀರು. ಈ ನಯನ ಮನೋಹರವ ದೃಶ್ಯವನ್ನು ನೋಡಲಿಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡಿ ಪ್ರವಾಸಿಗರು ಫಿದಾ ಆಗ್ತಾ ಇದ್ದಾರೆ. ತಮ್ಮ ಕಣ್ಣಿನ ಕ್ಯಾಮರಾದಲ್ಲಿ ಈ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿದುಕೊಳ್ತಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ. ಹಸಿರ ನಡುವೆ ಈ ರೀತಿಯ ಒಂದು ಪ್ರಕೃತಿಯ ಸೊಬಗನ್ನು ನೋಡಲಿಕ್ಕೆ ಪ್ರವಾಸಿಗರ ದಂಡು ಕೂಡ ಆಗಮಿಸ್ತಾ ಇರುವಂಥದ್ದು. ಚುಂಚನಕಟ್ಟೆ ಫಾಲ್ಸ್ ಇದು ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಳೆದ 2 ವರ್ಷಗಳಿಂದಲೂ ಕೂಡ ಬರಿದಾಗಿದ್ದಂತಹ ಕಾವೇರಿಯ ಒಡಿಲು ಈಗ ತುಂಬಿದೆ. ಕಾವೇರಿ ಜಲಾನಯನ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಕಾವೇರಿ ನದಿ ತುಂಬಿ ತುಳುಕ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹದ್ದು ಇದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನಲ್ಲಿರುವಂತಹ ಚುಂಚನಕಟ್ಟೆಯ ಇಲ್ಲಿ ಸೃಷ್ಟಿಯಾಗಿರುವಂತಹ ಜಲಪಾತ. ಸುಮಾರು ಈ ಒಂದು ಜಲಪಾತ ಏನಿದೆ, ಈ ಒಂದು ಜಲಪಾತ ಕಾವೇರಿ ನದಿಯಿಂದ ಸೃಷ್ಟಿಯಾಗುವಂತಹ ಮೊದಲ ಜಲಪಾತ ಅನ್ನುವಂತಹ ಒಂದು ಖ್ಯಾತಿಯನ್ನು ಕೂಡ ಪಡೆದಿರುವಂತಹದ್ದು. ಪ್ರಮುಖವಾಗಿ ಸುಮಾರು 75 ಅಡಿಗಳ ಎತ್ತರದಿಂದ ಕಾವೇರಿ ನದಿ ಇಲ್ಲಿ ಧುಮುಕುವಂಥ ಕಾರಣಕ್ಕೋಸ್ಕರವಾಗಿ ಒಂದು ದೊಡ್ಡ ಮಟ್ಟದ ಒಂದು ಜಲಪಾತವೇ ಇಲ್ಲಿ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈ ಒಂದು ಜಲಪಾತಕ್ಕೂ ಪೌರಾಣಿಕವಾದಂಥ ಒಂದು ಐತಿಹ್ಯ ಇದೆ. ಶ್ರೀರಾಮಚಂದ್ರ ವನವಾಸದ ಸಂದರ್ಭದಲ್ಲಿ ತನ್ನ ಪತ್ನಿ ಸೀತಾದೇವಿಯ ಜೊತೆಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದ ಅನ್ನುವಂತಹ ಒಂದು ಪೌರಾಣಿಕವಾದಂತಹ ಒಂದು ಕಥೆಯೂ ಕೂಡ ಇದೆ. ಅದಕ್ಕೆ ತಕ್ಕಂತೆ ಇಲ್ಲಿ ಕೋದಂಡರಾಮನ ದೇವಸ್ಥಾನವೂ ಕೂಡ ಇದೆ. ಪುರಾಣದ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರಾಮುಖ್ಯತೆ ಚುಂಚನಕಟ್ಟೆಯ ಈ ಒಂದು ಜಲಪಾತಕ್ಕೆ ಇದ್ರೂ ಕೂಡ ಅದನ್ನು ಮೀರಿಯೂ ಕೂಡ ಈ ಒಂದು ಜಲಪಾತದ ವೈಭೋಗವನ್ನು ನೋಡೋದಕ್ಕೂ ಕೂಡ ನೂರಾರು ಜನರು ಕೂಡ ಪ್ರತಿದಿನ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಚುಂಚನಕಟ್ಟೆಯ ಒಂದು ಪ್ರವಾಸ ಭಾಗದಲ್ಲಿ ಒಂದು ದೊಡ್ಡ ಪ್ರವಾಸಿ ಸ್ಥಳವೇ ಕೂಡ ಸೃಷ್ಟಿಯಾಗಿದೆ. ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇರುವಂಥದ್ದು ಇದು ಕೋದಂಡರಾಮನ ದೇವಸ್ಥಾನ. ಅಂದರೆ ಶ್ರೀರಾಮಚಂದ್ರ ತನ್ನ ವನವಾಸದ ಸಂದರ್ಭದಲ್ಲಿ ಸೀತಾದೇವಿಯ ಜೊತೆಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದರು ಅನ್ನುವಂತಹ ಒಂದು ಕಥೆಯೂ ಕೂಡ ಇದೆ. ಈಗ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದ ಜಲಪಾತ ಸೃಷ್ಟಿಯಾಗುವಂಥದ್ದು. ಕಾವೇರಿ ನದಿ ಬೋರ್ಗರೆತ ಸೃಷ್ಟಿಯಾದ ನಂತರದಲ್ಲಿ ಮೊದಲು ಕಾಣಿಸಿಕೊಳ್ಳುವ ಜಲಪಾತ ಅನ್ನುವಂತಹ ಖ್ಯಾತಿಯೂ ಕೂಡ ಈ ಚುಂಚನಕಟ್ಟೆಯ ಜಲಪಾತಕ್ಕಿದೆ. ಇದನ್ನು ಧನುಷ್ಕೋಟಿ ಜಲಪಾತ ಅಂತಲೂ ಕೂಡ ಕರೀತಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಹೆಚ್ಚು ಕಡಿಮೆ 75 ಅಡಿಗಳ ಎತ್ತರದಿಂದ ಕಾವೇರಿ ನದಿ ಧುಮುಕ್ತಾ ಇದೆ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಜಲಪಾತವೂ ಕೂಡ ಸೃಷ್ಟಿಯಾಗಿದೆ. ಒಂದು ರೀತಿಯಾಗಿ ಇದು ಈ ಭಾಗದ ದೊಡ್ಡ ಪ್ರವಾಸಿ ಸ್ಥಳವೂ ಕೂಡ ಆಗಿದೆ. ಮತ್ತು ಇಲ್ಲಿ ಜಲಪಾತ ಇರುವಂತಹ ಕಾರಣಕ್ಕೋಸ್ಕರವಾಗಿ ಪ್ರವಾಸಿ ಸ್ಥಳವಾಗಿಯೂ ಕೂಡ ಈ ಸ್ಥಳವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವೂ ಕೂಡ ಈಗಾಗಲೇ ನಡೆದಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಚುಂಚನಕಟ್ಟೆ ಫಾಲ್ಸ್ನ ವೈಭವ ಹೇಗಿದೆ ಅಂಥೇಳಿ. ಹಚ್ಚ ಹಸಿರಿನ ನಡುವೆ ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ ಚುಂಚನಕಟ್ಟೆ ಫಾಲ್ಸ್.